ನಮಸ್ತೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಎಲ್ಲ ಕಲಾ ಅಭಿಮಾನಿಗಳಿಗೆ, ಕಲೆನ ಜನಕ್ಕೆ ತಲುಪಿಸೋವಂಥ ಎಲ್ಲ ಮನಸ್ಸುಗಳಿಗೆ ನಮಸ್ತೆ. ನನ್ನ ಹೆಸರು ಪಲ್ಲವಿ ಮಂಜುನಾಥ್ ಅಂತ. ಸಿನಿಮಾ ಬಗ್ಗೆ ತುಂಬಾ ಇದೆ ಹೇಳೋದಕ್ಕೆ. ಫಸ್ಟ್ ಎಲ್ಲರಿಗೂ ಬಂದಿರೋರಿಗೆ ಥ್ಯಾಂಕ್ ಯು. ಅಶ್ವಿನಿ ಮ್ಯಾಮ್ ಥ್ಯಾಂಕ್ ಯು. ನೀವು ಮುಹೂರ್ತದಿಂದ ನಮಗೆ ಕ್ಲ್ಯಾಪ್ ಮಾಡಿದ್ದೀರಾ. ನೀವು ಹೋಗಿದ್ದ ಎಲ್ಲ ಜಾಗದಲ್ಲೂ ಒಳ್ಳೆಯದಾಗುತ್ತೆ. ಅದಕ್ಕೆ ದೊಡ್ಡ ಎಕ್ಸಾಂಪಲ್ ಆರ್ ಸಿ ಬಿ ವಿನ್ ಫಾರ್ ದ ವೆರಿ ಫಸ್ಟ್ ಟೈಮ್ ಇನ್ ಹಿಸ್ಟ್ರಿ RCB ಕಪ್ ವಿನ್ ಆಯಿತು. ಅದು ನಿಮ್ಮ ಲಕ್ ಮತ್ತು ನಿಮ್ಮ ಅವರ ಟ್ಯಾಲೆಂಟ್. ಮತ್ತು ನೀವು ಬಂದಾದಮೇಲೆ ಕ್ಲ್ಯಾಪ್ ಮಾಡಾದಮೇಲೆ ನಮಗೆ 1.5 ಮಂತಲ್ಲಿ ಮೂವಿ ಮುಗಿಸಿದ್ರಿ. ಯಾವುದೇ ಅಡೆತಡೆನೇ ಇಲ್ದಿಲ್ಲ. ಮತ್ತು ಜಸ್ಟ್ ವಿತಿನ್ ಫ್ಯೂ ಮಂತ್ಸ್ ನಾವು ಮೂವಿನೂ ಸಹ ಮುಗಿಸಿದ್ದೀರಿ. ಅದು ನಿಮ್ಮ ಲಕ್ ಚಾಮ್ ಅಂತಲೇ ಹೇಳ್ಬೋದು. ನಿಮ್ಮ ಪ್ರೆಸೆನ್ಸ್, ನಿಮ್ಮ ಒಳ್ಳೆತನ, ನೀವೆಲ್ಲೇ ಹೋದರೂ ಸಹ ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಅದಕ್ಕೆ ಥ್ಯಾಂಕ್ ಯು ಫಾರ್ ಯುವರ್ ಪ್ರೆಸೆನ್ಸ್ ಮ್ಯಾಮ್. ಮತ್ತು ತುಂಬ ನರ್ವಸ್ ಆಗ್ತಿದೆ ಮಾತಾಡೋದಕ್ಕೆ. ಬಟ್ ನಮ್ಮ ಕ್ಯಾಪ್ಟನ್ ಆಫ್ ದ ಶಿಪ್ ವೆಂಕಟ್ ಭಾರದ್ವಾಜ್ ಸರ್, ಅವ್ರ ಬಗ್ಗೆ ನಾನು ಹೇಳಬೇಕಂದ್ರೆ ಸಿಕ್ಕಾಪಟ್ಟೆ ಇದೆ ಹೇಳೋದಕ್ಕೆ. ಬಟ್ ಅವ್ರು ಹೇಗೆ ನೈಜ ಘಟನೆಯನ್ನು ಕಥೆಯಾಗಿ ರೂಪಿಸ್ತಾರೆ, ಆ ನೋವನ್ನ ಜನಕ್ಕೆ ತಲುಪಿಸ್ಬೇಕು ಅನ್ನೋದು ಏನಿದೆ. ಅವರು ಮಾಡಿರೋ ಪ್ರೀವಿಯಸ್ ಮೂವೀಸ್ ಆಗಿರ್ಬೋದು, ಕೆಂಪಿರುವೆ ಆಗಿರ್ಬೋದು, ಇವಾಗ ರಿಲೀಸ್ ಆಗ್ತೋ ಚಾರ್ಜ್ ಶೀಟ್ ಆಗಿರ್ಬೋದು, ರಕ್ಕಿ ಆಗಿರ್ಬೋದು, ಆ ನೋವನ್ನ ಜನಕ್ಕೆ ತಲುಪಿಸ್ಬೇಕು ಅನ್ನೋ ಒಂದು ಏನಿದೆ, ಅಟ್ಸ್ ವೆರಿ ಇಂಪ್ರೆಸಿವ್. ಮತ್ತು ಅವರ ವ್ಯಕ್ತಿತ್ವದ ಬಗ್ಗೆನೂ ಮಾತಾಡಬೇಕು ಅಂದರೆ, ಅವರು ನಮ್ಗೆ ಏನಾದರೂ ಸೀನ್ ಇದ್ದರು, ಏನಾದರೂ ಮಾಡಬೇಕಂದ್ರೂ ಅವರು ನಮಗೆ ಫಸ್ಟ್ ಆರ್ ಯು ಕಂಫರ್ಟಬಲ್ ಅಂತ ಕೇಳ್ತಿದ್ರು. ಇಫ್ ಯು ಆರ್ ನಾಟ್ ಕಂಫರ್ಟಬಲ್ ಇಟ್ಸ್ ಓಕೆ, ಇಟ್ಸ್ ಫೈನ್ ಅಂತ ಹೇಳ್ತಾ ಇದ್ದಿದ್ದ ವ್ಯಕ್ತಿ. ಮತ್ತು ಇದು ಎಲ್ಲ ಡೈರೆಕ್ಟರು ಯೂಶ್ವಲಿ ಕಾಂಟ್ರವರ್ಸಿ ಮಾಡಿ ಜನಕ್ಕೆ ತಲುಪೋಣ ಅಂತ ಇದು ಮಾಡ್ತಾರೆ. ಬಟ್ ನಮಗೆ ಸರ್ ಫಸ್ಟು ವಾಯ್ಸ್ ಮೆಸೇಜ್ ಕಳಿಸಿದ್ರು, ಯಾವುದೇ ಕಾಂಟ್ರವರ್ಸಿ ರಿಲೇಟೆಡ್ ಏನೂ ಮಾತಾಡೋಕ್ಕೆ ಹೋಗಬೇಡಿ, ಜಸ್ಟ್ ನಮ್ಮ ಕಥೆಯಿಂದ, ನಮ್ಮ ಕಾಂಟೆಂಟಿಂದ ಜನಕ್ಕೆ ತಲುಪೋಣ ಅಂತ ಆ ಒಂದು ಮೈಂಡ್ಸೆಟ್ ಇರೋದು ಈ ಇಂಡಸ್ಟ್ರಿಯಲ್ಲಿ ತುಂಬ ರೇರ್. ದಟ್ ಈಸ್ ಐ ವಾಸ್ ರಿಯಲಿ ಹ್ಯಾಪಿ ಟು ವರ್ಕ್ ವಿತ್ ಸರ್ ಆ್ಯಂಡ್ ತುಂಬ ಗ್ರೇಟ್ಫುಲ್. ಮತ್ತು ನಮ್ಮ ಪ್ರೊಡ್ಯೂಸರ್ ಬಗ್ಗೆ ಹೇಳಬೇಕಂದ್ರೆ ನೀತು ಮ್ಯಾಮ್ ಮತ್ತು ಪ್ರೊಡ್ಯೂಸರ್ ಸರ್, ಎವ್ರಿ ಫ್ರಿಕಿಂಗ್ ಡೇ ಸರ್ ಬಂದು ಎಲ್ಲ ಕಂಫರ್ಟಬಲಾ, ಊಟ ಆಯಿತಾ, ಚೆನ್ನಾಗಿದೆಯಾ, ಎಲ್ಲ ಓಕೆ ಅಂತ ನಮ್ಮನ್ನ ಎಲ್ಲ ಕಲಾವಿದರು ನೋಡ್ಕೊತಿದ್ರು. ಸೋ ಥ್ಯಾಂಕ್ಫುಲ್ ಸರ್, ಸೋ ಥ್ಯಾಂಕ್ಫುಲ್ ಫಾರ್ ಆಲ್ ವಾಟ್ ಎವರ್ ಯು ಹ್ಯಾವ್ ಡನ್ ಸರ್. ಥ್ಯಾಂಕ್ ಯು. ರಿಯಲಿ ಸಾರಿ. ನಮ್ಮ ಪಾತ್ರದ ಬಗ್ಗೆ ನಾನು ಫಸ್ಟ್ ಒಂದು ಡೈಲಾಗ್ ಹೇಳ್ತೇನೆ. ನಮ್ಮ ರಕ್ಕಿ ಸಾಮ್ರಾಜ್ಯದಲ್ಲಿ ಡ್ಯಾನಿ, ಮಂಗಳ ಎಲ್ಲರಿಗೂ ಸಿರಿ ತೊಗೊಂಬರೋ ಅಂಥ ಸಿರಿ. ನನ್ನ ಪಾತ್ರದ ಹೆಸರು ಸಿರಿ. ರಕ್ಕಿಗೆ ಪ್ರೀತಿಯ ಸಿರಿ, ಮಾತಿನಲ್ಲಿ ಚಿಂದಿ, ಯೋಚನೆಯಲ್ಲಿ ಬೆಂಕಿ. ಸ್ವಲ್ಪ ಬಿಲ್ಡಪ್ ಆದರೆ ಕ್ಷಮಿಸಿ. ರಕ್ಕಿಗೆ ಸಿರಿ ತೊಗೊಂಬರೋ ಅಂಥ ಸಿರಿ ಆಗ್ತಾಳೋ, ಅಥವಾ ಅಟ್ಲೀಸ್ಟ್ ಈ ಸಿರಿ ತೊಗೊಂಬರೋ ಅಂಥ ಸಿಗುತ್ತೋ ರಕ್ಕಿಗೆ ಈ ಫಿಲಮಲ್ಲಿ ನೀವೇ ಬಂದು ನೋಡಬೇಕು ಅಂತ ನಾನು ಕೇಳ್ಕೊತೀನಿ. ಮತ್ತು ನನ್ನ ಪಾತ್ರದ ಬಗ್ಗೆ ನಾನು ಹೇಳಬೇಕಂದ್ರೆ, ಇದು ಪ್ರೀತಿಗೆ ಅವಲಂಬಿಸ್ತಾ ಇರೋ ಅಂಥ ಹುಡುಗಿ. ಮತ್ತು ಶಿ ವಾಂಟ್ಸ್ ಟು ಲೀವ್ ಇನ್ ಅ ಪ್ರೆಸೆಂಟ್ ಮೂಮೆಂಟ್. ಆ ಪ್ರೆಸೆಂಟ್ ಮೂಮೆಂಟ್ನ ಚೆನ್ನಾಗಿ ಎಂಜಾಯ್ ಮಾಡ್ತಾಳೆ. ಮತ್ತು ಆ ಪ್ರೀತಿಗೆ ಅವಲಂಬಿಸ್ತಾಳೆ. ಇಟ್ಸ್ ನಾಟ್ ಜಸ್ಟ್ ಪ್ರೀತಿ ಅಂತ. ಶಿ ವಾಂಟ್ಸ್ ಟು ಬಿ ಅಂಡರ್ಸ್ಟುಡ್, ಶಿ ವಾಂಟ್ಸ್ ಟು ಬಿ ನೋಟಿಸ್ಡ್. It's a beautiful character. Yeah. And sir, Thank you ಪಲ್ಲವಿ. ಸೊ ಇನ್ನೊಬ್ರು ಆಶ್ರಿಕಾ. ನಾನು ಲಾಸ್ಟ್ ಹೇಳ್ಬೇಕು ಅಂದ್ಕೊಂಡ್ರೆ, ಪ್ರತಿಯೊಬ್ಬರು ಇಲ್ಲಿ
ಐಸಾಕ್ ಪ್ರಭಾಕರ್ ಸರ್ ನಮ್ಮದು ಎಷ್ಟು ಚೆನ್ನಾಗಿ ಸಿನಿಮಾಟೋಗ್ರಫಿ ಮಾಡಿದ್ದಾರೆ. ಸೋ ಥ್ಯಾಂಕ್ಫುಲ್ ಫಾರ್ ದಟ್. ಮತ್ತು ಮ್ಯೂಸಿಕ್ ಲೋಕಿ ಸರ್, ಅವರು ಮ್ಯೂಸಿಕ್ ಐ ಲವ್ಡ್ ಇಟ್. ಮತ್ತು ನಮಗೆ ಮೇಕಪ್ ಮಾಡಿದ ಶಾಹಿರು ಅಣ್ಣ ಮತ್ತು ಸಂಭ್ರಮ ಅವರು ಎಲ್ಲ ಅಮೇಝಿಂಗ್. ಮತ್ತು ದ ಮೇನ್ ಇಂಪಾರ್ಟೆಂಟ್ ಉಮಾ ಮ್ಯಾಮ್ ಶಿ ಈಸ್ ದ ಓನ್ಲಿ ಒನ್ ವುಮೆನ್ ಇನ್ ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಸಹ ಮೇಕಪ್ ಆಗಲಿ ಕಾಸ್ಟ್ಯೂಮ್ ಆಗಲಿ ಎಷ್ಟೊಂದು ಡಿಪಾರ್ಟ್ಮೆಂಟಲ್ಲೂ ವರ್ಕ್ ಮಾಡಿ ಅವರ ಹಾರ್ಡ್ ವರ್ಕ್ ಆ ಕಾಂಟ್ರಿಬ್ಯೂಷನ್ ಐ ಆಮ್ ಸೋ ಗ್ರೇಟ್ಫುಲ್ ಫಾರ್ ಹರ್ ಮ್ಯಾಮ್. ಮತ್ತು ನಾನು ಲಾಸ್ಟಲ್ಲಿ ಒಂದು ಹೊಸ ಕಲಾವಿದೆ, ನೀವು ಪ್ರೋತ್ಸಾಹಿಸಿ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀನಿ. ಮತ್ತು ಅದಕ್ಕಿಂತ ಮುಂಚೆ ನಮ್ಮ